ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಸಂಜಯ್ ಕುಮಾರ್. ಸಿನಿ ಪ್ರಿಯರಿಗೆ ಅತ್ಯಂತ ಸಿಹಿಯಾದ ಸುದ್ದಿ. ಅಕ್ಟೋಬರ್ 31ಕ್ಕೆ ಬಾಹುಬಲಿ ದಿ ಎಪಿಕ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವುದು. ರಾಜಮೌಳಿ ನಿರ್ದೇಶನದಲ್ಲಿ ಪ್ರಭಾಸ್ ನಟಿಸಿದ್ದ ದಿ ಬಾಹುಬಲಿ ಬಿಗಿನಿಂಗ್ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ಸಂಚಲನವನ್ನು ಉಂಟು ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ್ದು ಎಲ್ಲರಿಗೂ ಚಿರಪರಿಚಿತ. ಭಾರತೀಯ ಚಿತ್ರೋದ್ಯಮಕ್ಕೆ ಮರು ವ್ಯಾಖ್ಯಾನ ನೀಡಿದ ಚಿತ್ರವಿದು ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಿತ್ತು. VFX ಗ್ರಾಫಿಕ್ಸ್ ಲೋಕದ ಸಾಮರ್ಥ್ಯವನ್ನು ಜನರ ಮುಂದೆ ತೆರೆದಿಟ್ಟಿತು. ಇದರ ಭರ್ಜರಿ ಯಶಸ್ಸಿನ ಬಳಿಕ ಬಾಹುಬಲಿ ದಿ ಕನ್ಕ್ಲೂಷನ್ ಕೂಡ ತೆರೆ ಕಂಡಿತು. ಬಾಹುಬಲಿ ಚಿತ್ರ ಬಿಡುಗಡೆಗೊಂಡು ದಶಕಗಳು ಇಂದಿಗೆ ಕಳೆದಿದ್ದು, ಇದೇ ಖುಷಿಯಲ್ಲಿ 2 ಭಾಗಗಳನ್ನು ಸೇರಿಸಿ ಬಾಹುಬಲಿ ದಿ ಎಪಿಕ್ ಚಿತ್ರವನ್ನು ಬಿಡುಗಡೆ ಮಾಡಲು ಚಿತ್ರತಂಡ ಅಣಿಯಾಗಿದೆ. ಇದೇ ವರ್ಷ ಅಕ್ಟೋಬರ್ 31ರಂದು ಬಾಹುಬಲಿ ದಿ ಎಪಿಕ್ ಟೀಸರ್ ಕೂಡ ಪ್ರದರ್ಶನಗೊಳ್ಳುತ್ತಿದೆ. 2 ಸಿನಿಮಾಗಳನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಲಾಗುತ್ತಿಲ್ಲ. ಹಾಗೆ ಮಾಡಿದರೆ ಚಿತ್ರದ ಅವಧಿ 5 ಗಂಟೆ 27 ನಿಮಿಷಗಳಾಗಲಿದೆ. 2 ಭಾಗಗಳಲ್ಲಿ ಒಂದಷ್ಟು ಚಿತ್ರಗಳಿಗೆ ಕಡಿವಾಣ ಹಾಕಿ ಚಿತ್ರದ ಅವಧಿಯನ್ನು 3 ಗಂಟೆ 45 ನಿಮಿಷಕ್ಕೆ ಇಳಿಸಲಾಗಿದೆ. ಹೊಸ ಅನುಭವಕ್ಕಾಗಿ ಹೊಸ ದೃಶ್ಯಗಳನ್ನು ಸೇರಿಸಿರುವುದಾಗಿ ಚಿತ್ರತಂಡ ಹೇಳಿಕೆ ನೀಡಿದೆ. ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್, ಅನುಷ್ಕಾ ಶೆಟ್ಟಿ, ರಾಣಾ ದಗ್ಗುಬಾಟಿಯಾ, ರಮ್ಯಾ ಕೃಷ್ಣನ್, ತಮನ್ನಾ ಭಾಟಿಯಾ, ಸತ್ಯರಾಜ್ ಮುಂತಾದ ತಾರಾಬಳಗವನ್ನು ಕಾಣಬಹುದು. MM ಕೀರವಾಣಿಯವರ ಸಂಗೀತ ಇದಕ್ಕೆ ಮತ್ತಷ್ಟು ಮೆರುಗನ್ನು ತಂದಿರುವುದನ್ನು ಕಾಣುತ್ತೇವೆ. ನಮಸ್ಕಾರ.